ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಆದಿತ್ಯನಾರಾಯಣ ಭಟ್, ಕ್ಷೇಮ ಚಿಕಿತ್ಸಾಲಯ, ಸರ್ವೆ, ಪುತ್ತೂರು. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಪಥ್ಯ ಮತ್ತು ಅಪಥ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಆಯುರ್ವೇದದ ಸಿದ್ಧಾಂತ ಏನಂತ ನೋಡ್ಲಿಕ್ಕೆ ಹೋದ್ರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ ಅಂತ ಹೇಳ್ತಾರೆ. ಒಂದು ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು, ಅದರ ಜೊತೆಗೆ ರೋಗಿಯ ರೋಗವನ್ನು ಗುಣಪಡಿಸುವುದು, ಎರಡೂ ಕೂಡ ಇದರಲ್ಲಿ ಸೇರಿರುತ್ತದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಪಥ್ಯ ಹಾಗೂ ಅಪಥ್ಯ ಅನ್ನುವ ವಿಷಯ ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಪಥ್ಯ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಯಾವುದು ನಮ್ಮ ದೇಹಕ್ಕೆ ಒಳ್ಳೆಯದನ್ನು ಮಾಡುತ್ತದೋ, ನಮ್ಮ ಮನಸ್ಸಿಗೆ ಹಿತವನ್ನು ತರುತ್ತದೋ ಅಂತಹ ಆಹಾರ ವಿಹಾರಗಳನ್ನು ಪಥ್ಯ ಅಂತ ಹೇಳುತ್ತೇವೆ. ಅದುವೇ ಅಪಥ್ಯ ಅಂದ್ರೆ ಇದರ ತದ್ವಿರುದ್ಧ. ಇಲ್ಲಿ ಪಥ್ಯ ಹಾಗೂ ಅಪಥ್ಯದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ನಮ್ಮ ಆಹಾರ ಆಗಿರ್ಬೋದು, ವಿಹಾರ ಆಗಿರ್ಬೋದು, ಎಲ್ಲವೂ ಸೇರಿ ಪಥ್ಯ ಅಪಥ್ಯವನ್ನು ಹೇಳುವಂತಹದ್ದು. ಬರೀ ಆಹಾರ ಮಾತ್ರವಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಜನರು ಏನು ತಿನ್ನಬಾರದು ಮಾಡಬಾರದು ಅಂತ ಕೇಳ್ತಾರೆ ಹೊರತು ಯಾವ ರೀತಿ ತಮ್ಮ ಜೀವನ ಶೈಲಿ ಇರಬೇಕು ಅಂತ ಕೇಳುವುದಿಲ್ಲ. ಈ ಪಥ್ಯದ ಮೂಲಗಳನ್ನು ಹುಡುಕ್ಲಿಕ್ಕೆ ಹೋದರೆ ವೇದ ಕಾಲಗಳಿಂದಲೂ ಇದರ ಬಗ್ಗೆ ನಮಗೆ ಹಲವಾರು ಮಾಹಿತಿಗಳು ಲಭ್ಯವಾಗುತ್ತದೆ. ಒಂದು ಸುಲಭ ಭಾಷೆಯಲ್ಲಿ ಹೇಳುವುದಾದರೆ ಪಥ್ಯ ಅಂತ ಯಾವುದು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಈಗ ಆಹಾರವನ್ನು ಇಟ್ಟುಕೊಂಡ್ರೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿದಂತಹ ಒಂದು ಅಡುಗೆ ಅಂತ ಇಟ್ಕೊಳ್ಳುವ. ಇದು ಹಿತಕರ ಆಗಿರುತ್ತದೆ, ಆರೋಗ್ಯಕರವಾಗಿರುತ್ತದೆ, ಮನೆಯಲ್ಲೇ ಮಾಡಿದಂತಹ ಆಹಾರ ಆದ ಕಾರಣ ಯಾವುದೇ ಕಲಬರಿಕೆ ಇರುವುದಿಲ್ಲ, ಚೆನ್ನಾಗಿ ಇರುತ್ತದೆ. ಅದೇ ತರ ಹಣ್ಣು ತರಕಾರಿಗಳನ್ನು ನಾವು ನೋಡ್ಲಿಕ್ಕೆ ಹೋದ್ರೆ ಸೀಸನಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತ ಹೇಳುವ. ಅಂದ್ರೆ ಈ ನಮ್ಮ ಷಡ್ ಋತುಗಳಲ್ಲಿ ಆಯಾಯ ಋತುಗಳಲ್ಲಿ ಇಂಥದೇ, ಈ ಋತುವಲ್ಲಿ ಇಂಥದೇ ಕೆಲವೊಂದು ತರಕಾರಿ ಆಗಿರ್ಬೋದು, ಹಣ್ಣು ಬೆಳೆಯುತ್ತದೆ ಅಂತ ಇದೆ ಅಂತ ಅನ್ಕೊಳ್ಳುವ. ಅದು ನಿಮ್ಮ ಜಾಗಕ್ಕೆ ಹೊಂದಿಕೊಂಡು, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಬೆಳೆಯುವಂತಹ ಕೆಲವು ತರಕಾರಿ ಹಣ್ಣುಗಳು ಅಲ್ಲಿ ಆ ಕಡೆ ಅಸ್ಸಾಮಲ್ಲಿ ಬೆಳೆಯುವಂತಹ ತರಕಾರಿ ಹಣ್ಣುಗಳು ವ್ಯತ್ಯಾಸ ಇರುತ್ತದೆ. ಆಯಾಯ ಪ್ರಾದೇಶಿಕ ಹಣ್ಣು ತರಕಾರಿಗಳೇನಿದೆ ಅದು ಆಯಾಯ ಸೀಸನ್ ಅಲ್ಲೇ ಆದಂತಹ ಹಣ್ಣು ತರಕಾರಿ, ಅದನ್ನು ಪಥ್ಯ ಅಂತ ನಾವಿಲ್ಲಿ ಹೇಳ್ಬೋದು. ಇದೆಲ್ಲ ಸಾಮಾನ್ಯವಾಗಿ ಪಥ್ಯ ಅಂದ್ರೆ ಏನು ಅಂತ ನಿಮ್ಗೆ ನಾನೀಗ ಹೇಳ್ತಿರುವಂತಹದ್ದು. ಕ್ಷೀರ ಅಂದ್ರೆ ಹಾಲು, ತುಪ್ಪ, ದನದ ಹಸುವಿನ ತುಪ್ಪ ಅಥವಾ ಜೇನುತುಪ್ಪ, ಇದೆಲ್ಲ ಸಾಮಾನ್ಯವಾಗಿ ಪಥ್ಯ. ಯಾವುದೇ ಹಾನಿಕರ ಆದಂತಹ ಒಂದು ವಿಷಯ ಅಲ್ಲ, ದೇಹಕ್ಕೆ ಒಳ್ಳೆಯದು. ಇದನ್ನೆಲ್ಲ ಪಥ್ಯ ಅಂತ ನಾವಿಲ್ಲಿ ಹೇಳ್ಬೋದು. ಅಪಥ್ಯ ಅಂತ ನಾವೀಗ ನೋಡ್ಲಿಕ್ಕೆ ಹೋದ್ರೆ ತುಂಬಾ ದಿನ ಫ್ರಿಡ್ಜ್ ಅಲ್ಲಿ ಇಟ್ಟು ಇದೇನು ಹಾಳಾಗ್ಲಿಲ್ಲ, ಓಕೆ ಇದನ್ನೇ ಈಗ ನಾವು ಬಳಸುವ ಅಂತ ಉಪಯೋಗಿಸುದು, ಇದು ಅಪಥ್ಯ ಆಗ್ತದೆ. ಈಗಿನ ಕಾಲಕ್ಕೆ ನಾವು ಈಗ ಹೋಗ್ಲಿ ಯೋಚನೆ ಮಾಡಿದ್ರೆ, ಇವತ್ತೀಗ ರಾತ್ರಿ ಒಂದು ಸಾಂಬಾರ್ ಸಾರು ಏನೋ ಮಾಡಿರ್ತಾರೆ ಮನೆಯಲ್ಲಿ, ಅದನ್ನ ಫ್ರಿಡ್ಜ್ ಅಲ್ಲಿ ಇಡುದು, ಮರುದಿನ ಮನೆಯಲ್ಲಿಲ್ಲ, ಹೋಟ್ಲಲ್ಲಿ ಏನೋ ಊಟ ಮಾಡಿ ಬಂದ್ವಿ, ಅದ್ರ ಮರುದಿನ ಇನ್ನೊಂದನ್ನು ಫ್ರಿಡ್ಜ್ ಅಂತ ತೆಗೆದು ಇದು ಎಂತ ಆಗ್ಲಿಲ್ಲ, ಫ್ರಿಡ್ಜ್ ಅಲ್ಲಿ ಇಟ್ಟದ್ದಲ್ಲ, ವಾಪಸ್ ಒಮ್ಮೆ ಕುದಿಸಿ ಅದನ್ನು ತಗೊಳ್ಳುವುದು, ಇದು ಅಪಥ್ಯವಾಗ್ತದೆ. ಅಥವಾ ತುಂಬಾ ಹೆವಿ ಗ್ರೀಸಿ ಆಯಿಲಿ ಫುಡ್ ಅಂತ ಏನು ಹೇಳ್ತೇವೆ, ಇಂಥದ್ದೆಲ್ಲ ಅಪಥ್ಯವಾಗ್ತದೆ. ಅಥವಾ ಓವರ್ ಕುಕ್ಡ್ ಫುಡ್, ಅಂದ್ರೆ ಈಗ ಜಾಸ್ತಿ ಬೇಯಿಸಿ ತುಂಬಾ ಫ್ರೈ ಮಾಡಿ ಎಷ್ಟು ನೀವು ಮಾಡ್ತೀರಾ ಅಷ್ಟು ಅದು ಕೆಟ್ಟದಾಗಿ ಕೊಂಡೋಗ್ತದೆ, ಇದು ಮಾತ್ರ ಸತ್ಯ. ಸೊ ಹೀಗೆ ಸಿಂಪಲ್ ಆಗಿ ನಾನು ನಿಮ್ಗೆ ಪಥ್ಯ ಏನು ಅಪಥ್ಯ ಏನು ಅಂತ ತಿಳಿಸಿದೆ. ಹಾಗೆ ನಾನು ಹೇಳಿದ ಹಾಗೆ ಪಥ್ಯ ಅಂದ್ರೆ ಬರೀ ಆಹಾರ ಮಾತ್ರ ಅಲ್ಲ, ವಿಹಾರ ಕೂಡ ಹೌದು. ಹಾಗಾದ್ರೆ ಇಲ್ಲಿ ಪಥ್ಯ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಮುಖ್ಯವಾಗಿ ನಿಮ್ಮ ನಿದ್ರೆಯ ಶೈಲಿ ಹೇಗಿದೆ, ನೀವು ನಿದ್ರೆ ಸಮಯಕ್ಕೆ ಸರಿಯಾಗಿ ಮಾಡ್ತಾ ಇದ್ದೀರಾ, ನಿಮ್ಮ ನಿದ್ರೆ ಸರಿಯಾಗಿ ಬರುತ್ತಿದೆಯಾ, ಅಥವಾ ನಿಮ್ಮ ಟೋಟಲ್ ಆಗಿ ನಿಮ್ಮ ಸ್ಲೀಪ್ ಶೆಡ್ಯೂಲ್ ಹೇಗಿದೆ ಅಂತ ಹೇಳುವುದು ಮುಖ್ಯವಾಗ್ತದೆ. ಇದನ್ನು ನೀವು ಸರಿಯಾಗಿ ಮಾಡ್ತಿದ್ರೆ ಅದು ನಿಮ್ಮ ಪಥ್ಯ. ಸರಿಯಾಗಿ ನಿದ್ರೆ ಮಾಡುವಂತಹದ್ದು, ರಾತ್ರಿ ಮಲಗ್ಲಿಕ್ಕಾಗುವಾಗ ಮೊಬೈಲಲ್ಲಿ ಈಗ ರೀಲ್ಸ್ ನೋಡುವಂತಹದ್ದು, ಇಂಥದನ್ನೇ ಮಾಡಿಕೊಂಡು ಕೂತು ಆಮೇಲೆ ನಿದ್ರೆಗೆ ಹೋಗುವಂಥದ್ದು, ಇದು ಅಪಥ್ಯವಾಗ್ತದೆ. ಸೊ ಇದನ್ನು ಬಿಟ್ಟು ನೀವು ಸರಿಯಾಗಿ ನಿದ್ರೆ ಮಾಡುವುದು, ಇದೊಂದು ಪಥ್ಯ ಆಗ್ತದೆ. ಮತ್ತೊಂದು, ನೀವು ಯಾವ ರೀತಿ ಇನ್ನೊಬ್ಬರ ಜೊತೆಗೆ ಒಡನಾಟದಲ್ಲಿ ಇದ್ದೀರಾ ಅಂತ ಹೇಳುವುದು ಕೂಡ ಮುಖ್ಯವಾಗಿರುತ್ತೆ. ಗುಣನಡತೆ ಹೇಗಿದೆ ಇನ್ನೊಬ್ಬರ ಜೊತೆಗೆ, ನೀವು ಒಳ್ಳೆಯದನ್ನು ಬಯಸಿದ್ರೆ ನಿಮಗೆ ಒಳ್ಳೆಯದಾಗುತ್ತದೆ ಅಂತ ಹೇಳಿ ಎಲ್ಲರೂ ಹೇಳುದು ಕೇಳಿದಾರಲ್ಲ, ಅದು ಕೂಡ. ಮತ್ತು ಸರಿಯಾದ ಸಮಯಕ್ಕೆ ಊಟ ಮಾಡುವಂತದ್ದಾಗಿರ್ಬೋದು. ಆದ್ರೆ ಇಲ್ಲಿ ಮತ್ತೊಂದು ವಿಷಯವು ನೋಡಿಕೊಳ್ಬೇಕಾಗ್ತದೆ, ನಿಮ್ಗೆ ಸರಿಯಾದ ಸಮಯಕ್ಕೆ ಹಸಿವಾಗ್ತಿದೆ ಅಂತ ಅಂದಾಗ ಊಟ ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಅಂತ ಹೇಳಿದಾಗ ಮಧ್ಯಾಹ್ನ 1 ಗಂಟೆ ಆಯ್ತು, ಇದೀಗ ಊಟದ ಹೊತ್ತು, ಊಟ ಮಾಡ್ಲೇಬೇಕು ಅಂತ ಏನಿಲ್ಲ. ನಿಮ್ಗೆ ಹಸಿವಾಗ್ತಿದೆ ಅಂತಂದ್ರೆ ಊಟ ಮಾಡಬೇಕು. ಆದ್ರೆ ನಿಮ್ಗೆ ಸರಿಯಾಗಿ ಹಸಿವಾಗ್ತಿಲ್ಲ ಅಂತ ಅಂದ್ರೆ ಅದು ಇನ್ನೊಂದು ಸಮಸ್ಯೆ ಇದೆ ಏನೋ ಅಂತ ಅದಕ್ಕೆ ಮುನ್ಸೂಚನೆಯ. ಇದಿಷ್ಟೆಲ್ಲ ಅಲ್ಲದೆ ಇನ್ನೊಂದು ಪಥ್ಯ ಏನಂತಂದ್ರೆ ಅದು ನಿಮ್ಮ ರೋಗದ ಮೇಲೆ ನಿರ್ಧಾರವಾಗಿರುತ್ತೆ. ನೀವು ಈಗ ಪರ್ಟಿಕ್ಯುಲರ್ ಯಾವುದೋ ಒಂದು ರೋಗಕ್ಕೆ ವೈದ್ಯರ ಬಳಿ ಮದ್ದು ತಗೊಳ್ತಾ ಇದ್ದೀರಂತಂದ್ರೆ
ಅದರ ಜೊತೆಗೆ ಏನು ಪಥ್ಯ ಮತ್ತು ಅಪಥ್ಯಗಳನ್ನು ನಾವು ಫಾಲೋ ಮಾಡಬೇಕು ಅಂತ ಹೇಳುವುದು ಅದು ನಿಮ್ಮ ವೈದ್ಯರು ನಿಮಗೆ ತಿಳಿಸುತ್ತಾರೆ. ಅಥವಾ ತಿಳಿಸ್ಲಿಕ್ಕೆ ಅವಳಿಗೆ ಮರ್ತೋಯ್ತು ಅಂತ ಆದ್ರೆ ನೀವು ವೈದ್ಯರ ಹತ್ರ ಕೇಳಬೇಕು, ವೈದ್ಯರೇ ಇದಕ್ಕೆ ಏನು ಪಥ್ಯ ಏನು ಅಪಥ್ಯಗಳನ್ನು ನಾವು ಫಾಲೋ ಮಾಡಬೇಕು ಅಂತ ಕೇಳಿಕೊಳ್ಬೇಕು. ಹಾಗೆ ನಾನು ಹೇಳಿರುವಂತಹ ಈ ವಿಷಯ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಈ ರೀತಿ ಈ ಪಥ್ಯ ಅಂತ ಹೇಳೋ ವಿಷಯ ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಅಳವಡಿಸಿಕೊಂಡು ಇದರಿಂದಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ಕೊಂಡು ಎಲ್ಲರೂ ಆರೋಗ್ಯವನ್ನೇ ಬಯಸುವ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ತರ ಹೊಸ ವಿಡಿಯೋ ಹಾಕಲು ಪ್ರಯತ್ನ ಮಾಡ್ತಾ ಇರ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.